ಇನ್ನು ಸಿಸಿಬಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಖಾಸಗಿ ಟ್ರಸ್ಟ್ಗಳಿಗೆ ಸಿಎಸ್ಆರ್ ಫಂಡ್ ನೀಡೋ ಹೆಸರಲ್ಲಿ ವಂಚನೆ. ಆರೋಪಿಗಳ ಬಳಿ 30.91 ಕೋಟಿ ಕೋಟಾ ನೋಟನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಟ್ರಸ್ಟ್ಗಳಲ್ಲಿ ನೂರಾರು ಕೋಟಿ ಬ್ಲಾಕ್ ಮನಿ ಇದೆ ಅಂತ ವಂಚಿಸ್ತಾ ಇತ್ತು ಗ್ಯಾಂಗ್. ಟ್ರಸ್ಟ್ಗಳಿಗೆ ಲಾಭಾಂಶವಿಲ್ಲದೆ ಹಣ ವರ್ಗಾಯಿಸುವುದಾಗಿ ನಂಬಿಸ್ತಾ ಇದ್ರು. ನಗದು ರೂಪದಲ್ಲಿ 40% ಹಣ ಕೊಟ್ಟರೆ 100% ಹಣ ವಾಪಸ್ ಕೊಡುವ ಆಮಿಷವನ್ನು ಒಡ್ಡಿದ್ರು. ವಿಡಿಯೋ ಕಾಲ್ ಮಾಡಿ ಕೋಟಾ ನೋಟು ತೋರಿಸಿ ವಂಚಿಸ್ತಾ ಇದ್ದಂಥ ಗ್ಯಾಂಗ್ ಇದು. ಈ ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಖಾಸಗಿ ಟ್ರಸ್ಟ್ಗಳಿಗೆ ಸಿಎಸ್ಆರ್ ಫಂಡ್ ನೀಡುವ ಹೆಸರಲ್ಲಿ ಇವರು ವಂಚನೆ ಮಾಡ್ತಾ ಇದ್ರು. ಆರೋಪಿಗಳ ಬಳಿ 30.91 ಕೋಟಿ ರೂಪಾಯಿ ಕೋಟಾ ನೋಟನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ಟ್ರಸ್ಟ್ಗಳಲ್ಲಿ ನೂರಾರು ಕೋಟಿ ಬ್ಲ್ಯಾಕ್ ಮನಿ ಇದೆ ಅಂತ ವಂಚಿಸ್ತಾ ಇತ್ತು ಈ ಟೀಮ್. ಟ್ರಸ್ಟ್ಗಳಿಗೆ ಲಾಭಾಂಶವಿಲ್ಲದೆ ಹಣ ವರ್ಗಾಯಿಸೋದಾಗಿ ಇವರು ನಂಬಿಸಿದ್ರು. ಇನ್ನು ನಗದು ರೂಪದಲ್ಲಿ 40% ಹಣ ಕೊಟ್ಟರೆ 100% ಹಣನ ವಾಪಸ್ ಕೊಡ್ತೀವಿ ಅಂತ ಇವರು ಆಮಿಷ ಒಡ್ಡಿದ್ರು. ವಿಡಿಯೋ ಕಾಲ್ ಮಾಡಿ ಕೋಟಾ ನೋಟನ್ನು ತೋರಿಸಿ ವಂಚಿಸ್ತಾ ಇದ್ದಂಥ ಗ್ಯಾಂಗ್ ಇದು. ಸಿಸಿಬಿ ಪೊಲೀಸರಿಂದ ಸುಧೀರ್, ಕಿಶೋರ್, ರಿಷಿ ಸೇರಿದಂತೆ 5 ಅರೆಸ್ಟ್ ಮಾಡಿದ್ದಾರೆ. 5 ಬಂಧಿತರ ಪೈಕಿ ಗ್ಯಾಂಬ್ಲಿಂಗ್, ಹವಾಲಾ, ರೈಸ್ ಪುಲ್ಲಿಂಗ್ನಲ್ಲಿದ್ದಂಥವರು ಸಹ ಭಾಗಿಯಾಗಿರುವಂಥದ್ದು. ಅಂದರೆ ಇವ್ರೇನು ಮಾಡ್ತಾ ಇದ್ರು ಅಂದರೆ 100 ರೂಪಾಯಿಗೆ 40 ರೂಪಾಯಿ ತಗೊಂಡು 100 ರೂಪಾಯಿ ಕೋಟಾ ನೋಟ್ ಕೊಡ್ತಾ ಇದ್ರು. ಎಕ್ಸಾಂಪಲ್, 40 ರೂಪಾಯಿ ಕೋಟಾ ರಿಯಲ್ ನೋಟ್ ತಗೊಂಡು, ರಿಯಲ್ ದುಡ್ಡು ತಗೊಂಡು 100 ರೂಪಾಯಿ ಕೋಟಾ ನೋಟ್ ಕೊಡ್ತಾ ಇದ್ರು. ಅದನ್ನು ಬೇರೆ ಕಡೆ ಇವರು ಚಲಾವಣೆ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಕೋಟಾ ನೋಟು ದಂಧೆ ಇವರದ್ದು. ಸೊ ಅದೆಲ್ಲವನ್ನ ಇದೀಗ ಸಿಸಿಬಿ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಯಾರು ಇದರಲ್ಲಿ ತೊಡಗಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ.